ಏನು ನಾವು ಅಂದ್ಕೊಂಡಿದ್ವೋ ಅರವಿಂದ್ ಲಿಂಬಾವಳಿ ಸಾಹೇಬ್ರದ್ದು ಬರ್ತ್ಡೇ ಮಾಡಬೇಕಂತ ಅದು ಯಶಸ್ವಿಯಾಗಿ ಈ ದಿನ ಮುಕ್ತಾಯ ಆಗಿದೆ. ಇದಕ್ಕೆಲ್ಲರೂ ಕಾರಣಕರ್ತರೆ. ಸಾಹೇಬರು ಬಂದಿದ್ದು ನಮಗೂ ಖುಷಿ ತಂದಿದೆ. ಅದರಲ್ಲಿ ಈಗ ಫಸ್ಟ್ ಪ್ರೈಜ್ ಬಂದಿದೆ ಅಂದರೆ ಅದು ನಮ್ಮ ದೇವರು, ನಮ್ಮ CM ಲಕ್ಷ್ಮಯ್ಯನವರು. ನಾವು ಈ ಮಟ್ಟಕ್ಕೆ ಇರಬೇಕಾದ್ರೆ ಅವರೇ ಕಾರಣ. ಅವ್ರ ಹೆಸರಲ್ಲಿ ಹೊಡೆದಿರೋ ನಮಗೂ ತುಂಬ ಸಂತೋಷ. ನಮ್ಮ ಮಾವನ ಹೆಸರಲ್ಲಿ ಪ್ರೈಜ್ ಹೊಡೆದಿದೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿರವರ ಹುಟ್ಟುಹಬ್ಬದ ಅಂಗವಾಗಿ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳ್ಳೂರು ಗ್ರಾಮದಲ್ಲಿ ಜೈ ಭೀಮ್ ದಲಿತ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮುಳ್ಳೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಆಯೋಜಿಸಿರುವ ರಾಜ್ಯ ಮಟ್ಟದ ಪುರುಷ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ಅರವಿಂದ್ ಲಿಂಬಾವಳಿರವರು ಕಬಡ್ಡಿ ಪಂದ್ಯಾವಳಿಯಲ್ಲಿ ಗೆದ್ದಂತಹ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ತಂಡಗಳಿಗೂ ಬಹುಮಾನ ವಿತರಣೆಯನ್ನು ಮಾಡಿದರು. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀನಿವಾಸ್ ಅವರು ಮಾತನಾಡಿ, ದೇಸಿ ಕ್ರೀಡೆಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಕು ಹಾಗೂ ಇತ್ತೀಚೆಗೆ ಮರೆಯಾದಂತಹ ಆಟಗಳನ್ನು ಇಂದಿನ ಯುವಕರು ಆಡಬೇಕು ಎಂದು ತಿಳಿಸಿದರು. ಚಿಕ್ಕನಾಗಮಂಗಲದ CM ಲಕ್ಷ್ಮಯ್ಯ ತಂಡ ಗೆದ್ದಿದೆ. ಪ್ರಥಮ ಸ್ಥಾನ ಅಲ್ಲ, 1 ಲಕ್ಷ ರೂಪಾಯಿ ಪ್ರಥಮ ಬಹುಮಾನ ಅದು CM ಲಕ್ಷ್ಮಯ್ಯ ತಂಡಕ್ಕೆ ಬಂದಿದೆ. 2ನೇ ಬಹುಮಾನ ಮಾರತಳ್ಳಿ ಅವರು ಜಂಬಿ ತಂಡಕ್ಕೆ ಕಿಶನ್ ಬಾಯ್ಸು. 3ನೇದು RX ಸೂರ್ಯ ಬಾಯ್ಸು. 4ನೇದು ನಮ್ಮ ತಿರ್ಗಿ ಮತ್ತೆ ಮುನೇಶ್ವರ ಚಿಕ್ಕನಾಗಮಂಗಲಕ್ಕೆ ಬಂದಿದೆ. ಎಲ್ಲರೂ ಬಹಳ ಸಂತೋಷದಿಂದ ಆಡಿದ್ರು, ಎಂಜಾಯ್ ಮಾಡಿದ್ದಾರೆ. ಎಲ್ಲರಿಗೂ ಸಹ ಯಾವುದ್ಯಾವುದು ಈ ಪಾರ್ಟಿಸಿಪೆಂಟ್ಗೆ ಬಂದಿದ್ವೋ ಸುಮಾರು 36 ತಂಡಕ್ಕೂ ನಾನು ಶುಭಾಶಯ ಕೊಡ್ತೀನಿ. ಈ ದಿನ ಅರವಿಂದ್ ಲಿಂಬಾವಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮುಳ್ಳೂರು ಗ್ರಾಮ ಅವರ ಕ್ಷೇತ್ರದ ಅರವಿಂದ್ ಲಿಂಬಾವಳಿ ಅವರ ಕ್ಷೇತ್ರದ ಮುಳ್ಳೂರು ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಕಬಡ್ಡಿ ಕ್ರೀಡಾಕೂಟ, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಮಾಡಿದರು. ಉತ್ತಮವಾದ ಬಹುಮಾನಗಳು ಕೂಡ ಇಟ್ಟಿದ್ದರು. ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 2 ಲಕ್ಷ, ತೃತೀಯ ಬಹುಮಾನ 25,000, ಚತುರ್ಥ ಬಹುಮಾನ 10,000 ಇಟ್ಟಿದ್ದರು. ಸುಮಾರು 2 ದಿನಗಳಿಂದ, ಶನಿವಾರ ಭಾನುವಾರ 2 ದಿನಗಳಿಂದ ಭಾಳ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ರೀತಿಯ ಕ್ರೀಡಾಪಟುಗಳಿಗಾಗ್ಬೋದು, ಇಲ್ಲಿನ ಎಲ್ಲ ಗ್ರಾಮಸ್ಥರಿಗಾಗ್ಬೋದು ಅಥವಾ ಪ್ರೇಕ್ಷಕರಿಗಾಗ್ಬೋದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಗ್ರೌಂಡು ಅಷ್ಟೇ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಆ ಲೆವೆಲ್ ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಲೈಟಿಂಗ್ಸ್ ಇದೆಲ್ಲ ಪ್ರೋ ಕಬಡ್ಡಿನಲ್ಲಿ ಮಾಡುವಂಥ ಒಂದು ಸಿಸ್ಟಮೆಟಿಕ್ಕು. ಬಟ್ ಅದೇ ರೀತಿಯಲ್ಲಿ 2 ದಿನ ನಮ್ಮ ಮಾವನರಾದಂಥ ಶ್ರೀನಿವಾಸರವರು ಹಾಗೂ ನಮ್ಮ ಹಿರಿಯ ಮಾವನರಾದಂಥ ರಾಜಣ್ಣವರು ಇಲ್ಲೇ ಇದ್ದಾರೆ ಇವರು. ಆಮೇಲೆ ನಮಗೆ ಇವ್ರು ಹೇಳಿದಾಗೆ ಲಕ್ಷ್ಮಯ್ಯ ಅನ್ನೋರು ನಮಗೆ ಚಿಕ್ಕಪ್ಪ ಅವರ ಹೆಸರಲ್ಲಿ ಒಂದು ತಂಡ ಕಟ್ಕೊಂಡ್ಬಂದು ಇವತ್ತು ಪ್ರಥಮ ಬಹುಮಾನ ಪಡೆದಿದ್ದೀವಿ. ಅದೊಂದು ಹೆಮ್ಮೆಯ ವಿಚಾರ. ಈ ಒಂದು ಕ್ರೀಡಾಕೂಟ ಭಾಳ ಯಶಸ್ವಿಯಾಗಿ ನಡೆದಿದೆ. ಈ ಎಲ್ಲ ಆಯೋಜಕರಿಗೂ ಹಾಗೂ ಎಲ್ಲ ಊರಿನ ಗ್ರಾಮಸ್ಥರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮಾನ್ಯ ಅರವಿಂದ್ ಲಿಂಬಾವಳಿ ಅವರು 58ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಹೆಸರಲ್ಲಿ 4 ಪ್ರೈಜ್ ಮಾಡಿದರು. ಎಲ್ಲ ಕ್ರೀಡಾಪಟುಗಳಿಗೂ ಧನ್ಯವಾದಗಳು ಹೇಳ್ತಾ